ಈಗ ಒಂದು ಬಿಗ್ ಬ್ರೇಕಿಂಗ್ ಅಪ್ಡೇಟ್ ಲಭ್ಯ ಆಗ್ತಾ ಇದೆ. ಮೆಜೆಸ್ಟಿಕ್ ನಲ್ಲಿ ಒಂದು ಘನಘೋರ ದುರಂತ ತಪ್ಪಿದೆ. ಏನಾಗಿದೆ ಹಾಗಾದ್ರೆ ಮೆಜೆಸ್ಟಿಕ್ ನಲ್ಲಿ? ಕಟ್ಟಡದಿಂದ ಏಕಾಏಕಿ ನೆಲಕ್ಕಪ್ಪಳಿಸಿದ ಮರದ ಸರ್ವೆ. ಗಾಂಧಿನಗರದ ಹಳೆ ಅಮರ್ ಹೋಟೆಲ್ನಲ್ಲಿ ಆಗಿರುವಂತಹ ಘಟನೆ. ಕಟ್ಟಡದ ರಿನೋವೇಷನ್ಗಾಗಿ ಕಟ್ಟಿದ್ದಂಥ ಮರದ ಸಾರ್ವೆ ಅದು. ಜನರು ಓಡಾಡುವ ಪ್ರದೇಶದಲ್ಲೇ ಮರಗಳು ಕುಸಿದು ಬಿದ್ದುಬಿಟ್ಟಿದ್ದಾವೆ. ರಸ್ತೆಯಲ್ಲಿ ನಡೆದುಕೊಂಡು ಹೋಗ್ತಿದ್ದವರಿಗೆ ಗಾಯಗಳಾಗಿದೆ. ನಾನು ದೇವರ ದಯೆಯಿಂದ ಬದುಕಿದೆ ಅಂತ ಗಾಯಾಳು ಪಾಪ ನಿಟ್ಟುಸಿರು ಬಿಟ್ಕೊಂಡು ಮಾತಾಡಿದ್ದಾರೆ. ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಕಾರ್ಮಿಕರು. ನೋಡಿ ಅಲ್ಲಿ ಯಾವ ರೀತಿಯಾಗಿ ಬಿದ್ದಿದೆ. ಈ ಕಟ್ಟಡಗಳನ್ನೆಲ್ಲ ಕಟ್ಟಬೇಕಾದಂಥ ಸಂದರ್ಭದಲ್ಲಿ ಕಟ್ಟಿರ್ತಾರಲ್ಲ ಸಾರ್ವೆಗಳನ್ನು, ಮರದ ಸಾರ್ವೆಗಳನ್ನು, ಅವು ಇಲ್ಲಿ ಬಿದ್ದಿರೋದು. ಎಲ್ಲ ಜನರ ಮೇಲೇ ಬಿದ್ದಿದ್ದಾವಂತೆ. ಕೆಲವೊಂದಿಷ್ಟು ಜನರು ಗಾಯಗೊಂಡಿದ್ದಾರೆ, ಬಚಾವಾಗಿದ್ದಾರೆ ಪುಣ್ಯಕ್ಕೆ. ಘನಘೋರ ದುರಂತ ತಪ್ಪಿದೆ ಇಲ್ಲಿ. ಕಟ್ಟಡದಿಂದ ಏಕಾಏಕಿಯಾಗಿ ನೆಲಕ್ಕಪ್ಪಳಿಸಿಬಿಟ್ಟಿದೆ ಮರದ ಸಾರ್ವೆ. ನಿಮಗೆ ದೃಶ್ಯದಲ್ಲಿ ನಾವು ತೋರಿಸ್ತಾ ಇದ್ದೀವಿ. ಗಾಂಧಿನಗರದ ಹಳೆ ಅಮರ್ ಹೋಟೆಲ್ ಇದೆಯಲ್ಲ, ಅಲ್ಲೇ ಆಗಿರುವಂಥ ಘಟನೆ ಇದು. ಕಟ್ಟಡದ ರಿನೋವೇಷನ್ಗಾಗಿ ಮರದ ಸಾರ್ವೆಯನ್ನು ಕಟ್ಟಲಾಗಿತ್ತು. ಜನರು ಓಡಾಡುವ ಪ್ರದೇಶ ಅದು. ಸಿಕ್ಕಾಪಟ್ಟೆ ಜನ ಓಡಾಡ್ತಾರೆ. ಮೆಜೆಸ್ಟಿಕ್ಕು ಗಾಂಧಿನಗರ ಅಂತ ಅಂದರೆ ನಿಮಗೆಲ್ಲ ಹೇಳಲೇಬೇಕಾಗಿಲ್ಲ. ಭಾಳ ಓಡಾಡ್ತಾರೆ ಜನ ಅಲ್ಲಿ. ಸೊ ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದವ್ರ ಮೇಲೆ ಬಿದ್ದುಬಿಟ್ಟಿದೆ. ಕೆಲವರು ಗಾಯಗೊಂಡಿದ್ದಾರೆ. ನಾನು ದೇವರ ದಯೆಯಿಂದ ಬದುಕಿದ್ದೇನೆ ಅಂತ ಹೇಳಿ ಪಾಪ ಗಾಯಾಳು ಇಲ್ಲಿ ಮಾತಾಡಿದ್ದಾರೆ. ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಕಾರ್ಮಿಕರು. ಘಟನಾ ಸ್ಥಳದಿಂದ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಕ್ರೈಮ್ ರಿಪೋರ್ಟರ್ ಗಿರೀಶ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗಿರೀಶ್, ಯಾವಾಗ ಆಗಿರುವಂಥ ಘಟನೆ, ಎಷ್ಟೊತ್ತಿಗಾಯಿತು ಮತ್ತು ಹೇಗಾಯಿತು? ಅಂದರೆ ಗಟ್ಟಿಯಾಗಿ ಕಟ್ತಾರೆ ಈ ಮರದ ಸಾರ್ವೆಗಳನ್ನು, ಬಟ್ ಹೇಗೆ ಇಷ್ಟೊಂದು ಈಸಿಯಾಗಿ ಬಿದ್ದು ಬಿಟ್ಟಿದೆ ಕೆಳಗೆ ಅಂತ? ಕೇಳಿಸ್ತಾ ಇದೆ. ಗಿರೀಶ್, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ಬಹಳ ಗಟ್ಟಿಯಾಗಿ ಕಟ್ತಾರೆ ಇಂಥವನ್ನೆಲ್ಲ, ಬಟ್ ಹೇಗೆ ಬಿತ್ತು, ಜೊತೆಗೆ ಎಷ್ಟೊತ್ತಿಗಾದಂಥ ಘಟನೆ ಇದು? ಬಹಳ ಜನ ಗಾಯಗೊಂಡಿದ್ದಾರೆ. ಏನ್ ಕತೆ, ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ? ರಾಮ್, ಈ ಒಂದು ಘಟನೆ ನಡೆದಿರೋದು ಬೆಂಗಳೂರಿನ ಹೃದಯ ಭಾಗದಲ್ಲಿನ ಗಾಂಧಿನಗರದ ಏನು ಅಮರ್ ಹೋಟೆಲ್ ಏನೋ ಬಿಲ್ಡಿಂಗ್ ನಲ್ಲಿ. ಈ ಒಂದು ಘಟನೆ ಇಂದು 9 ಗಂಟೆ ರಾತ್ರಿ ನಡೆದಿದೆ. ನೀವು ನೋಡ್ತಾ ಹೋಗ್ಬೋದು. ಈ ಒಂದು ಬಿಲ್ಡಿಂಗ್ ನಲ್ಲಿ ಏನಾಗಿದೆ ಅಂತ ಅಂದ್ರೆ, ಏನು ಮರದ ನೀಲಗಿರಿ ಮರದ ಸಾರ್ವೆಗಳನ್ನ ಬೆಳೆಸಿ ಇಲ್ಲೊಂದು ಸಾರ್ವೆಯನ್ನ ಕಟ್ಟಿದ್ದಾರೆ. ಈ ಒಂದು ಬಿಲ್ಡಿಂಗ್ ಅನ್ನ ರಿನೋವೇಷನ್ ಮಾಡ್ಲಿಕ್ಕೆ ಈ ಒಂದು ಕೆಲಸವನ್ನ ಮಾಡಿದ್ದಾರೆ. ಆದ್ರೆ ಈ ಒಂದು ಸಾರ್ವೆಯನ್ನ ಸರಿಯಾಗಿ ಕಟ್ಟದ ಹಿನ್ನೆಲೆಯಲ್ಲಿ ಇದು ಮೇಲ್ಭಾಗದಿಂದ ಕೆಳಗಡೆ ಕುಸಿತವನ್ನ ಕಂಡಿದೆ. ಅದೃಷ್ಟವಶಾತ್ ಈ ಒಂದು ಪ್ರಕರಣದಲ್ಲಿ ಯಾರಿಗೂ ಸಹ ಪ್ರಾಣಾಪಾಯ ಆಗಿಲ್ಲ ಅನ್ನೋದು ಒಂದು ಒಳ್ಳೆಯ ಸಂಗತಿ. ಅದೇ ರೀತಿ ಇನ್ನುಳಿದಂತೆ ಸುಮಾರು 30% ಅಷ್ಟು ಈ ಒಂದು ಸಾರ್ವೆ ಬೀಳುವ ಹಂತದಲ್ಲಿದೆ. ಸದ್ಯಕ್ಕೆ ಈಗಾಗಲೇ ಫೈರ್ ಬ್ರಿಗೇಡ್ ಅವರು ಸಹ ಸ್ಥಳಕ್ಕೆ ಆಗಮಿಸಿ ಆ 30% ಸಾರ್ವೆ ಹಾಗೆ ಮೇಲ್ಗಡೆ ಇದೆ ಅದನ್ನ ಕೆಳಗಡೆ ಇಳಿಸುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇಲ್ಲೊಬ್ರು ಪ್ರತ್ಯಕ್ಷದರ್ಶಿ ಇದ್ದಾರೆ, ಅವ್ರನ್ನ ನಾನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಏನಾಯ್ತು ಅವಾಗ ನಿಮ್ಗೆ ಎಕ್ಸಾಕ್ಟ್ ಆಗಿ 9 ಗಂಟೆಯಲ್ಲಿ ಏನಾಯ್ತು? ನಮ್ಮ ಆಫೀಸ್ ಇದು ರಾಗಶ್ರೀ ಟ್ರಾವೆಲ್ಸ್ ಅಂತ ಹೇಳ್ಬಿಟ್ಟು ನಮ್ ಸಿಬ್ಬಂದಿ ಇಲ್ಲೇ ಒಬ್ರು ಕೆಲಸ ಮಾಡ್ತಾ ಇದ್ರು. ಬುಕಿಂಗ್ ಮಾಡಿ ಆಚೆ ಬಂದು ನಿಂತಿದ್ರು. ಏಕೈಕಿ ಆಚೆ ಬಂದು ನಿಂತಿದ್ದ ತಕ್ಷಣಕ್ಕೆ ಸಡನ್ಲಿ ಕೆಳಗಡೆ ಕುತ್ಕೊಂಡಿದೆ. ಸುಮಾರು ಅಲ್ಲಿ ಒಂದು 20 ದಿನದಿಂದ ಕಟ್ತಾ ಇದ್ದಾರೆ ಸಾರ್ವೆನ. 9 ರಿಂದ 10 ದಿವಸ ಕಟ್ಟಡ ಇದೆ. ಸಡನ್ಲಿ ಏಕೈಕಿ ಬಂದಾಗ ಅವ್ರು ಸಡನ್ಲಿ ಅವ್ರ ತಲೆ ಮೇಲೆ ಬಿದ್ದಿದೆ. ಗಾಯ ಆಗಿದೆ, ಇಂಜೂರ್ಡ್ ಆಗಿದೆ. ಹಾಸ್ಪಿಟ್ಲ್ ಕಳ್ಸಿದೀವಿ ಅವ್ರನ್ನ. ಫರ್ದರ್ ಈಗ 3 ಜನ ಕೇಟ್ ಆಗಿದೆ, 4 ಬೈಕ್ ಕೇಟ್ ಆಗಿದೆ. ಬೈಕ್ ಅದ್ರ ಬಿಟ್ರೆ ಬೇರೆ ಏನು ಪ್ರಾಣಾಪಾಯ ಯಾರಿಗಾದ್ರೂ ಆಗಿದೆಯಾ? ಇಲ್ಲ, ಪ್ರಾಣಾಪಾಯ ಯಾರಿಗೂ ಆಗಿಲ್ಲ. ಒಬ್ಬರಿಗೆ ಮಾತ್ರ ಇಂಜೂರ್ಡ್ ಆಗಿದೆ, ನಮ್ಮ ಸಿಬ್ಬಂದಿಗೆ ಆಗಿದೆ. ಅದು ನಮ್ಮ ವೆಂಕಟೇಶ್ ಅನ್ನೋ ಕೇಟ್ ಆಗಿದೆ. ಅವ್ರಿಗೆ KC ಜನರಲ್ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿದ್ದಾರೆ. ಇವಾಗ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ. ಓಕೆ, ಥ್ಯಾಂಕ್ ಯು. ಪ್ರತ್ಯಕ್ಷದರ್ಶಿ ಹೇಳಿದ ಹಾಗೆ ಸುಮಾರು 3 ಜನರಿಗೆ ಚಿಕ್ಕ ಪುಟ್ಟ ಗಾಯಗಳಾಗಿದೆ, ಆದ್ರೆ ಯಾವುದೇ ಪ್ರಾಣಾಪಾಯ ಆಗಿಲ್ಲ ಅಂತ. ಈ ಒಂದು ಘಟನೆಗೆ ಒಬ್ಬ ಕನ್ಸ್ಟ್ರಕ್ಷನ್ ಅನ್ನ ಮಾಡ್ತಾ ಇರುವ ಆ ಒಬ್ಬ ಸಿಬ್ಬಂದಿಗಳು ಕಾರಣ ಅಂತ ನೇರವಾಗಿ ಹೇಳ್ಬೋದು. ಕರೆಕ್ಟ್ ಆಗಿ ಸಾರ್ವೆಯನ್ನ ಕಟ್ಟದ ಕಾರಣ ಈ ಒಂದು ಘಟನೆ ನಡೆದಿದೆ. ಅದೇ ಪೊಲೀಸರು ಸಹ ಸ್ಥಳಕ್ಕೆ ಆಗಮಿಸಿ ಮಾಡ್ತಾ ಇದ್ದಾರೆ. ರಾಮ್, ಥ್ಯಾಂಕ್ ಯು ಗಿರೀಶ್ ತಮ್ಮೆಲ್ಲ ಮಾಹಿತಿಗಾಗಿ.